ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಡಾಬಾ ಸ್ಟೈಲ್ ಪನ್ನೀರ್ ಟಿಕ್ಕಾ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೋಬೇಕು. ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸ್ ಥರ. ಕ್ಯಾಪ್ಸಿಕಮ್ ಹಾಕಬೇಕು. ಈರುಳ್ಳಿ, ಆನಿಯನ್ ಅದನ್ನು ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ ಥರ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಚೆನ್ನಾಗಿ ಉಪ್ಪು, ಖಾರ ಚೆನ್ನಾಗಿ ಹಿಡಿಬೇಕು. ಅದಕ್ಕೆ ಉಪ್ಪು, ಖಾರ ಎಲ್ಲ. ಇದು ಬಿಸಿ ನೀರಲ್ಲಿ ಗೋಡಂಬಿ ನೆನೆಸಿದ್ದೀನಿ. ಇದು ನುಣ್ಣಗೆ ರುಬ್ಕೋಬೇಕು. ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ ಸ್ವಲ್ಪ ಜೀರಾ ಪೌಡರು, ಜೀರಿಗೆ ಪುಡಿ. ಇದಕ್ಕೂ ಸುಮ್ಮನೆ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ ಆವಾಗಲೇ ಅರ್ಧ ಸ್ಪೂನ್ ಹಾಕಿದೆ, ಈಗ ಅರ್ಧ ಸ್ಪೂನು. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಕಮ್ಮಿನೇ ಇರುತ್ತೆ. ಕಡಲೆ ಹಿಟ್ಟು ಹುರ್ಕೊಂಡಿದ್ದೀನಿ ನಾನು, ಸ್ಕಿಪ್ ಆಗಿದೆ ಅದು. ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಹಾಕಿದ್ರೆ ಹಸಿ ವಾಸನೆ ಬರುತ್ತೆ. ಈ ಥರ ಹಾಕಿ ಮಾಡಿದ್ರೆ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. 2 ಸ್ಪೂನ್ ಇದೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಗಂಟಿಲ್ಲದೆ ಥರ ಚೆನ್ನಾಗಿ ಕಲಸಿಟ್ಕೋಬೇಕು ಮೊಸರಲ್ಲಿ. ಉಪ್ಪು, ಖಾರ ಹಿಡೀಲಿ ಅಂತ ಅದನ್ನೆಲ್ಲ ಈಗ ಇದಕ್ಕೆ ಹಾಕಬೇಕು. ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲ ಇಲ್ಲಿಗೆ ಹಾಕ್ತೀನಿ ಈಗ. ಇದು ಜೋರು ಉರಿಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ. ಈಗ ಇದೇ ಬಟ್ಲಲ್ಲಿ ತೆಗಿತೀನಿ ನಾನು ಎಲ್ಲ. ಇದು ಚಪಾತಿ, ಪೂರಿ, ನಾನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದೇ ಕಡಾಯಿಗೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನೂ ಇದೆ ಸ್ವಲ್ಪ.
ಆವಾಗಲೇ ಹಾಕಿರೋ ಬೆಣ್ಣೆನೂ ಇದೆ ಇದರಲ್ಲಿ, ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ತುರಿದಿರೋ ಶುಂಠಿ ಹಾಕ್ತಾಯಿದ್ದೀನಿ. ಸಣ್ಣ ಉರಿಲೇ ಚೆನ್ನಾಗಿ ಉರಿಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಮೊಸರಲ್ಲಿ ನೆನೆಸಿದ್ನಲ್ಲ ಕಟ್ಲೆಟ್ಟು ಹಾಕ್ತಾಯಿದ್ದೀನಿ. ರುಬ್ಬಿದ ಗೋಡಂಬಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸಣ್ಣ ಉರಿಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಇದು ಚೆನ್ನಾಗಿ 2 ನಿಮಿಷ ಕುದಿ ಬರಬೇಕು. ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಫ್ರೈ ಮಾಡಿರೋ ಎಲ್ಲ ಪನ್ನೀರ್ ಹಾಕ್ತಾಯಿದ್ದೀನಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು 2 ನಿಮಿಷ ಕುದಿಸಿದ್ರೆ ಸಾಕು. ಎಣ್ಣೆ ಎಲ್ಲ ಬಿಡುತ್ತೆ ಮೇಲೆ. 2 ನಿಮಿಷ ಕುದಿಸಿದ್ರೆ ಡಾಬಾ ಸ್ಟೈಲ್ ಪನ್ನೀರ್ ಟಿಕ್ಕಾ ಕರಿ ರೆಡಿ ಆಗಿದೆ. ನೋಡಿ ಯಾವ ಥರ ಮೇಲೆ ಎಣ್ಣೆ ಬಿಟ್ಟಿದೆ. ಸರ್ವ್ ಮಾಡ್ಕೊಳ್ಳೋಣ ಈಗ. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲ. ಪನ್ನೀರ್ ಟಿಕ್ಕಾ ಕರಿ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.